ನಮಸ್ಕಾರ. ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ತಮಗೆಲ್ಲ ತಿಳಿಪಡಿಸುವುದೇನೆಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಅತಿಥಿ ಉಪನ್ಯಾಸಕರ ಅಂದರೆ ಇಷ್ಟು ವರ್ಷ ಸೇವೆ ಸಲ್ಲಿಸಿ, ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ, ಎಲ್ರಿಗೊಂದು ಒಳ್ಳೇದು ಮಾಡಬೇಕಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ಉನ್ನತ ಶಿಕ್ಷಣ ಸಚಿವರು, ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಮತ್ತು ವಿಧಾನಸಭೆಯ ಸದಸ್ಯರುಗಳು, ಈ ನಾಡಿನ ಶೈಕ್ಷಣಿಕ ತಜ್ಞರು ಎಲ್ಲರೂ ಕೂಡ ಭಾಳಷ್ಟು ಒತ್ತಾಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವರಿಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ಒಂದು ಒಳ್ಳೆಯದು ಮಾಡಲಿಕ್ಕೆ ಹೊರಟಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಧೈರ್ಯವಾಗಿರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು, ಆದಷ್ಟು ಬೇಗ ಸರ್ಕಾರ ನಮಗೆ ಒಂದು ಒಳ್ಳೆಯದನ್ನು ಮಾಡ್ತದೆ ಅನ್ನುವಂಥ ಭರವಸೆಯಲ್ಲಿ ನಾವು ನಿರಂತರವಾಗಿ ಸರ್ಕಾರ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ತಾವೆಲ್ಲರೂ ಕೂಡ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆಂದರೆ, ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರುವಂಥ ಸಂದೇಶಗಳಿಗೆ 15 ವರ್ಷ ಮಾಡ್ತಾರೆ ಹಾಗೆ ಹೀಗೆ, ಅವಕ್ಕೆ ಯಾವಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಅವೆಲ್ಲ ಸುಳ್ಳು. ಆ ಬಲ್ಲ ಮೂಲಗಳಿಂದ ಬಂದರೆ, ಹಾಗೆ ಬಂದರೆ, ಹೀಗೆ ಬಂದರೆ ಸಂದೇಶಗಳನ್ನ ಹಾಕೋದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಬೇಡ್ರಿ. ಒಂದು ವೇಳೆ ಆ ಥರ ಬಂದರೆ ನಮ್ಮ ಹೋರಾಟ ಅಂದರೆ ನರಗುಂದ ಬಂಡಾಯ ಹೋರಾಟ ಸಿದ್ಧವಾಗ್ತದೆ. ಅದಕ್ಕೂ ತಾವು ಕೂಡ ಸಿದ್ಧರಾಗಬೇಕು. ದಯಮಾಡಿ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ನನಗೆ ಭರವಸೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಧೈರ್ಯವಾಗಿರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಭುವನೇಶ್ವರಿ.